ನಮಸ್ಕಾರ ರೈತ ಬಾಂಧವರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೋರ್ಡೋ ದ್ರಾವಣ ಕೃಷಿಗೆ ದಶಕಗಳ ಹಿಂದಿನಿಂದ ಬಂದಿರುವಂತಹ ಒಂದು ವರದಾನ ಅಂತ ಹೇಳ್ಬೋದು. ಮಲೆನಾಡು ಭಾಗದ ರೈತರಿಗೆ ಬೋರ್ಡೋ ದ್ರಾವಣದ ಸಿಂಪಡಣೆ ಒಂದು ಕೃಷಿಯ ಸಂಪ್ರದಾಯವಿದ್ದಂತೆ. ಮುಂಗಾರಿನ ಮುನ್ನ ಮತ್ತು ಮುಂಗಾರಿನ ನಂತರ ಅಡಿಕೆ ಮತ್ತು ಕರಿಮೆಣಸು ತೋಟಗಳಿಗೆ ಇದನ್ನು ಕಡ್ಡಾಯವಾಗಿ ಸಿಂಪಡಿಸ್ತಾರೆ. ಆದರೆ ಈ ಬೋರ್ಡೋ ದ್ರಾವಣದ ತಯಾರಿಕೆಯಲ್ಲಿ ಆಗುವಂತಹ ಕೆಲವು ತಪ್ಪುಗಳಿಂದ ಇದರ ಶಕ್ತಿ ಕಡಿಮೆಯಾಗ್ಬಿಟ್ಟು ಸಿಂಪಡಣೆ ಮಾಡಿದರೂ ಕೂಡ ಪ್ರಯೋಜನ ಇಲ್ಲದ ಹಾಗೆ ಆಗ್ಬಿಡುತ್ತೆ. ಮೊದಲಿಗೆ ಸುಣ್ಣದ ಪ್ರಮಾಣ. ಸಾಮಾನ್ಯವಾಗಿ ಬೋರ್ಡೋ ದ್ರಾವಣವನ್ನು 1:1:100 ಅನುಪಾತದಲ್ಲಿ ತಯಾರಿಸ್ತಾರೆ. ಅಂದರೆ 100 ಲೀಟರ್ ಬೋರ್ಡೋ ದ್ರಾವಣವನ್ನು ತಯಾರಿಸೋದಕ್ಕೆ 1 kg ಕಾಪರ್ ಸಲ್ಫೇಟ್ ಅಂದರೆ ಮೈಲುತುತ್ತ ಮತ್ತು 1 kg ಸುಣ್ಣವನ್ನು 100 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಚಿಪ್ಪು ಸುಣ್ಣವನ್ನು ಉಪಯೋಗಿಸೋದಾದರೆ 100 ಲೀಟರ್ ಬೋರ್ಡೋ ದ್ರಾವಣವನ್ನು ತಯಾರಿಸೋದಕ್ಕೆ ಸಂಪೂರ್ಣ 1 kg ಚಿಪ್ಪು ಸುಣ್ಣವನ್ನು ಬಳಸಬೇಕಾಗುತ್ತೆ. ಒಂದು ವೇಳೆ ನೀವು ಪ್ಯಾಕೆಟ್ ಸುಣ್ಣವನ್ನು ಬಳಸೋದಾದರೆ ಅಂದರೆ ಹೈಡ್ರೇಟೆಡ್ ಸುಣ್ಣವನ್ನು ಬಳಸೋದಾದರೆ 250 ಗ್ರಾಮ್ನಿಂದ 500 ಗ್ರಾಮ್ವರೆಗೆ ಸುಣ್ಣದ ಪ್ರಮಾಣ 100 ಲೀಟರ್ ಬೋರ್ಡೋ ದ್ರಾವಣವನ್ನು ತಯಾರಿಸೋದಕ್ಕೆ ಬೇಕಾಗುತ್ತೆ. ಒಂದು ವೇಳೆ ನೀವು ಸ್ಲೇಕ್ಡ್ ಲೈಮನ್ನು ಉಪಯೋಗಿಸೋದಾದರೆ 250 ಗ್ರಾಮ್ನಿಂದ 400 ಗ್ರಾಮ್ ಸುಣ್ಣ ಬೇಕಾಗುತ್ತೆ. ಕ್ವಿಕ್ ಲೈಮನ್ನು ಬಳಸೋದಾದರೆ 250ರಿಂದ 300 ಗ್ರಾಮ್ ಸಾಕಾಗುತ್ತೆ. ಹೀಗೆ ನಾವು ಬಳಸುವಂತಹ ಸುಣ್ಣದ ಪ್ರಮಾಣ ಸುಣ್ಣದ ವಿಧದ ಮೇಲೆ ಮತ್ತು ನೀವು ಬಳಸುವಂತಹ ನೀರಿನ ರಸಸಾರದ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ನಾವು ಸುಣ್ಣವನ್ನು ಯಾವಾಗಲೂ pH ಅಗತ್ಯಕ್ಕೆ ತಕ್ಕಂತೆ ಬಳಸಬೇಕಾಗುತ್ತೆ. ಕಲ್ಲು ಸುಣ್ಣ ಅಥವಾ ಚಿಪ್ಪು ಸುಣ್ಣ ಅಂದರೆ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದರಲ್ಲಿ 30ರಿಂದ 38% ಕ್ಯಾಲ್ಸಿಯಂ ಅಂಶ ಇರುತ್ತೆ. ಇದು ನಿಧಾನವಾಗಿ ರಿಯಾಕ್ಟ್ ಆಗುತ್ತೆ. ಹೈಡ್ರೇಟೆಡ್ ಲೈಮ್ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದರಲ್ಲಿ 50ರಿಂದ 54% ಕ್ಯಾಲ್ಸಿಯಂ ಅಂಶ ಇರುತ್ತೆ. ಇದು ಜೋರಾಗಿ ರಿಯಾಕ್ಟ್ ಆಗುತ್ತೆ. ಸ್ಲೇಕ್ಡ್ ಲೈಮ್ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕೆಮಿಕಲಿ ಇದು ಹೈಡ್ರೇಟೆಡ್ ಲೈಮ್ ಥರನೇ ಇರುತ್ತೆ. ಆದರೆ ಇದು ಸ್ವಲ್ಪ ಹಸಿ ಇದ್ದು ಆಗ ತಾನೇ ತಯಾರಿಸಿದ ಫ್ರೆಶ್ ಸುಣ್ಣ ಆಗಿರುತ್ತೆ. ಇದರಲ್ಲೂ ಸಹ 54% ಕ್ಯಾಲ್ಸಿಯಂ ಅಂಶ ಇರುತ್ತೆ. ಇದು ಅತಿ ಜೋರಾಗಿ ರಿಯಾಕ್ಟ್ ಆಗುತ್ತೆ. ಕ್ವಿಕ್ ಲೈಮ್ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್. ಇದರಲ್ಲಿ 65ರಿಂದ 70% ಕ್ಯಾಲ್ಸಿಯಂ ಅಂಶ ಇರುತ್ತೆ. ಇದು ಎಲ್ಲ ಸುಣ್ಣಗಳಿಗಿಂತ ಅತಿ ಜೋರಾಗಿ ರಿಯಾಕ್ಟ್ ಆಗುತ್ತೆ. ಹೀಗೆ ಒಂದೊಂದು ಸುಣ್ಣದ ವಿಧದಲ್ಲೂ ಕೂಡ ಒಂದೊಂದು ಪ್ರಮಾಣದ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಹೀಗಾಗಿ ನೀವು ಯಾವ ರೀತಿಯ ಸುಣ್ಣವನ್ನು ಬಳಸ್ತೀರಾ ಅನ್ನೋದ್ರ ಮೇಲೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದು ಕೂಡ ನಿರ್ಧಾರವಾಗುತ್ತೆ. ಹಾಗೆಯೇ ನೀವು ಬೋರ್ಡೋ ದ್ರಾವಣವನ್ನು ತಯಾರಿಸೋದಕ್ಕೆ ಬಳಸುವ ನೀರಿನ ಗುಣಮಟ್ಟದ ಮೇಲೂ ಕೂಡ ಈ ಸುಣ್ಣದ ಪ್ರಮಾಣ ಡಿಸೈಡ್ ಆಗುತ್ತೆ. ಒಂದು ವೇಳೆ ನೀರಿನ ರಸಸಾರ ಅಂದರೆ pH ಕಡಿಮೆ ಇದ್ದರೆ ಸ್ವಲ್ಪ ಹೆಚ್ಚು ಸುಣ್ಣವನ್ನು ಬಳಸಬೇಕಾಗುತ್ತೆ. ಹಾಗೆಯೇ ನೀರಿನ pH 7ಕ್ಕಿಂತ ಹೆಚ್ಚಿದ್ರೆ ಸ್ವಲ್ಪ ಕಡಿಮೆ ಸುಣ್ಣವನ್ನು ಬಳಸಬೇಕಾಗುತ್ತೆ. ಹೀಗಾಗಿ ಸುಣ್ಣವನ್ನು ಬೋರ್ಡೋ ದ್ರಾವಣದ pH ಅಂದರೆ ರಸಸಾರವನ್ನು ಪರೀಕ್ಷೆ ಮಾಡುತ್ತಾ ಹಾಕಬೇಕಾಗುತ್ತೆ. ಮೈಲುತುತ್ತ ಅಂದರೆ ಕಾಪರ್ ಸಲ್ಫೇಟ್ನ ರಸಸಾರ 3.5ರಿಂದ 4 ಇರುತ್ತೆ. ಹಾಗೆಯೇ ಸುಣ್ಣದ ದ್ರಾವಣದ ರಸಸಾರ 11ರಿಂದ 12 ಇದ್ದು ಕ್ಷಾರವಾಗಿ ಇರುತ್ತೆ. ಇವೆರಡನ್ನೂ ಮಿಶ್ರಣ ಮಾಡಿದಾಗ ಬೋರ್ಡೋ ದ್ರಾವಣದ pH ಅಂದರೆ ರಸಸಾರ 7ರಿಂದ 8 ಬರಬೇಕು. ಇದರಲ್ಲೇನಾದರೂ ವ್ಯತ್ಯಾಸವಾದರೆ ಬೋರ್ಡೋ ದ್ರಾವಣ ಸರಿಯಾಗಿ ತಯಾರಾಗಿಲ್ಲ ಅಂತ ಅರ್ಥ. ಬೋರ್ಡೋ ದ್ರಾವಣದ pH 7ಕ್ಕಿಂತ ಕಡಿಮೆ ಆದರೆ ದ್ರಾವಣದಲ್ಲಿ ಕಾಪರ್ ಅಂಶ ಹೆಚ್ಚಾಗಿ ದ್ರಾವಣ ಆಮ್ಲೀಯವಾಗಿರುತ್ತೆ. ಇದನ್ನು ಎಲೆಗಳ ಮೇಲೆ ಸಿಂಪಡಿಸಿದಾಗ ಎಲೆಗಳು ಸುಟ್ಟು ಹೋಗ್ತವೆ. ಒಂದು ವೇಳೆ ಬೋರ್ಡೋ ದ್ರಾವಣದ pH 8ಕ್ಕಿಂತ ಹೆಚ್ಚಾದರೆ ದ್ರಾವಣದಲ್ಲಿ ಸುಣ್ಣದ ಅಂಶ ಹೆಚ್ಚಾಗಿ ಕ್ಷಾರೀಯವಾಗುತ್ತೆ. ಇದರಲ್ಲಿ ಶಿಲೀಂಧ್ರನಾಶಕದ ಗುಣ ಕಡಿಮೆಯಾಗಿ ಇದರ ಪರಿಣಾಮ ಇಲ್ಲದಂತಾಗುತ್ತೆ. ಆದ್ದರಿಂದ ಬೋರ್ಡೋ ದ್ರಾವಣದ pH 7ರಿಂದ 8 ಇರಬೇಕು. ಆಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ಸರಿಯಾಗಿ ಬರಬೇಕಾದ್ರೆ ಮಿಶ್ರಣ ಮಾಡುವ ರೀತಿ ಮತ್ತು ಪ್ರಮಾಣ ಸರಿಯಾಗಿ ಇರಬೇಕು. ಬೋರ್ಡೋ ದ್ರಾವಣದ ಬಗ್ಗೆ ನಾವು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀವಿ, ದಯವಿಟ್ಟು ವೀಕ್ಷಿಸಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ವೈಜ್ಞಾನಿಕವಾಗಿ ಯಾವ ರೀತಿ ಸುಣ್ಣ ಮತ್ತು ಮೈಲುತುತ್ತ ದ್ರಾವಣವನ್ನು ಮಿಶ್ರಣ ಮಾಡಬೇಕು ಎಂದು ತಿಳಿಸ್ತೀವಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.